ನನ್ನ ನೆಚ್ಚಿನ ಅಗ್ನಿವೀರರೇ, ಬೆಳಗಾವಿ EROದಿಂದ ಈಗಾಗಲೇ CE ಪರೀಕ್ಷೆಯನ್ನು ಬರೆದು ಆಮೇಲೆ ಕೊಪ್ಪಳದಲ್ಲಿ ನಡೆದಂಥ ರ್ಯಾಲಿಯಲ್ಲಿ ಫಿಸಿಕಲ್ ಪಾಸಾಗಿ ಮೆಡಿಕಲ್ ಪಾಸಾಗಿ ಫೈನಲ್ ಮೆರಿಟ್ನಲ್ಲಿ ಬಂದಂಥ ಬೆಳಗಾವಿ ERO ಸಂಬಂಧಪಟ್ಟ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಮೊದಲಿಗೆ ನಾನು ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತೀನಿ. ಅಭ್ಯರ್ಥಿಗಳೇ, ನಿಮ್ಗೆ ಏನು ಮಾಡ್ಯಾರಪ್ಪ ಅಂದ್ರೆ ಈಗಾಗಲೇ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬಂದದ. ದಯವಿಟ್ಟು ಇನ್ನೂ ಯಾರು ಮೆಸೇಜ್ ನೋಡಿಲ್ಲ ಆ ಮೆಸೇಜನ್ನು ಸಿಲೆಕ್ಷನ್ ಆದಂಥ ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದದ. ಅಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ, ನೀವು ಕಾಲ್ ಆಫ್ ಲೆಟ್ರನ್ನು ತೆಗೆದುಕೊಂಡು ಹೋಗಿ ಮುಂದಿನ ಪ್ರೊಸೀಜರಿಗಾಗಿ ರೆಡಿಯಾಗಿ ಅಂತ ತಿಳಿಸಿಂದ ಒಂದು ಮೆಸೇಜನ್ನು ಬಂದದ. ಅದು ಟೈಮ್ ಯಾವಪ್ಪ ಅಂದ್ರೆ ನಾಳೆ ದಿವಸ 25 ಮಾರ್ಚ್ 2025 ಬೆಳಗ್ಗೆ 8 ಗಂಟೆಗೆ ನೀವು ಸರಿಯಾಗಿ ಅಲ್ಲಿರ್ಬೇಕಂತ ಹೇಳಿದ್ದಾರೆ. ಒಂದು ಮೆಸೇಜನ್ನು ಬಿಟ್ಟಿದ್ದಾರೆ. ಆಮೇಲೆ ಕಾಲ್ ಆಫ್ ಲೆಟ್ರನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಮುಂದಿನ ಪ್ರೊಸೀಜರ್ಗೆ ನೀವೇನಂದ್ರೆ ರೆಡಿ ಆಗಬೇಕು ಅಂತೇಳಿ ಈಗಾಗಲೇ ಮಾಹಿತಿಯನ್ನು ಮೆಸೇಜನ್ನು ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲದೆ ನೀವು ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಲಿಸ್ಟನ್ನು ಸಹಿತ ಬಿಟ್ಟಿದ್ದಾರೆ. ಅಂದರೆ ನೀವು ಏನೇನು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಬಿಟ್ಟಿದ್ದಾರೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ರಿ, ಸರ್ ಇನ್ನೂ ನಮ್ಮ ಡಾಕ್ಯುಮೆಂಟ್ ರೆಡಿ ಇಲ್ಲ, ಅದಕ್ಕೆ ನಾಳೆ ತಪ್ಪಿ ಸರ್ ನಡೀತಿಲ್ಲ ಅಂತ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳಿಗೆ ದಯವಿಟ್ಟು ನಿಮ್ಗೊಂದು ಮಾತು ಹೇಳ್ತೀನಿ, ನಿಮಗೆ ಮೆಸೇಜ್ ಬಂದದಂದ್ರೆ ನಾಳೆ ನೀವು ತಪ್ಪದೆ ನಾಳೆ ಮೊದಲು ಅಟೆಂಡೆನ್ಸ್ ಕೊಡಬೇಕು. ಫಸ್ಟ್ ಆರ್ಮಿ ಸಿಸ್ಟಮ್ ಫಸ್ಟ್ ಏನಪ್ಪ ಅಂದರೆ ಅಟೆಂಡೆನ್ಸ್ ಕೊಡಬೇಕು. ಕೊಟ್ಟ ಮೇಲೆ ಅಲ್ಲಿ ನಿಮ್ಗೆ ಕಾಲ್ ಆಫ್ ಲೆಟ್ರ್ ಕೊಡ್ತಾರೆ. ಆಮೇಲೆ ಈ ಯಾವ ಡಾಕ್ಯುಮೆಂಟ್ ಸರಿ ಇದಾವೆ ಚೆಕ್ ಮಾಡಿ ನೋಡ್ತಾರೆ. ಇನ್ನೂ ಯಾವ ನೀವು ಸರಿ ಮಾಡ್ಕೋಬೇಕು ಅದಕ್ಕೆ ಕಾಲಾವಕಾಶನ ಕೊಡ್ತಾರೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ, ಕೆಲವೊಂದು ಅಭ್ಯರ್ಥಿಗಳು ಸರ್ ಎಲ್ಲರಿಗೂ ಮೆಸೇಜ್ ಬಂದದ, ನನಗೆ ಮೆಸೇಜ್ ಬಂದಿಲ್ಲ ಸರ್, ಲಿಸ್ಟ್ನೇ ನನ್ನ ಹೆಸರದ ಹೆಂಗೆ ಮಾಡೋದು ಸರ್, ನನಗೆ ಭಯ ಅನ್ಸತ್ತೈತಿ ಅಂತ ತಿಳಿಸಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾಯಿದ್ರಿ. ದಯವಿಟ್ಟು ಯಾರೂ ಹೆದರಬೇಡ್ರಿ. ಈಗಾಗಲೇ ಲಿಸ್ಟ್ನಾಗ ನಿಮ್ಮ ಹೆಸರು ಬಂದೈತೆ ಅಂದ್ರೆ ನಾಳೆ ಮುಂಜಾನೆ ಬೆಳಗ್ಗೆ ಎದ್ದು ನೀವು 8 ಗಂಟೆಗೆ ಅಂದ್ರೆ ಅಲ್ಲಿ ಬೆಳಗಾವಿ ERO ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ. ಮೆಸೇಜ್ ಏನೋ ಮಿಸ್ಟೇಕ್ ಆಗಿ ಉಳಿದಿರ್ಬೋದು, ಆ ರೀತಿ ಭಾಳ ಜನ ಏನು ಉಳಿದಿಲ್ಲ. ಆದ್ದರಿಂದ ಯಾರೂ ಹೆದರಬೇಡ್ರಿ. ನಾಳೆ ಲಿಸ್ಟ್ನಾಗ ನಿಮ್ಮ ಹೆಸರು ಬಂದದಂದ್ರೆ ಗ್ಯಾರಂಟಿಯಾಗಿ ನೀವು ಪಾಸ್ ಆಗಿರ್ತೀರಿ, ಅಂಜುವಂಥದ್ದು ಅವಶ್ಯಕತೆ ಇಲ್ಲ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಕೆಲವೊಂದಿಲ್ಲಿ ಏನೇನು ಡಾಕ್ಯುಮೆಂಟ್ಗಳನ್ನ ನೀವು ತಯಾರು ಮಾಡಬೇಕು ಅಂತಕ್ಕಂಥ ಚೆಕ್ ಲಿಸ್ಟನ್ನು ಸಹಿತ ನಿಮ್ಮ ವಾಟ್ಸಪ್ಗೆ ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಅದನ್ನು ಒಂದು ಸಲ ಚೆಕ್ ಮಾಡಿಕೊಳ್ಳಿ. ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಗ್ನಿವೀರರೇ, ಈಗಾಗಲೇ ಚೆಕ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಲಿಸ್ಟನ್ನು ನಿಮಗೆ ಕಳಿಸಿದ್ದಾರೆ. ಅದರಲ್ಲಿ ಮೊದಲೇದೇನಪ್ಪ ಅಂದರೆ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಅದರ ಜೊತೆ ಏನಪ್ಪ ಅಂದ್ರೆ, ಈಗ ಏನು 8 ಡಾಕ್ಯುಮೆಂಟ್ಗಳು ಹೇಳ್ಯಾರ ಎಲ್ಲ 3 ಸೆಟ್ ಜೆರಾಕ್ಸ್ ಪ್ರತಿಗಳನ್ನ ತೆಗೆದುಕೊಂಡು ಹೋಗಬೇಕು. ಒಂದನೇದು SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಅದರ ಜೊತೆ 3 ಸೆಟ್ ಜೆರಾಕ್ಸ್ ಕಾಪಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, PUC ಎಜುಕ್ಷನ್ ಆಗಿರೋ ಮಾರ್ಕ್ಸ್ ಕಾರ್ಡ್ ಒಯ್ಯಿರಿ. ಎಜುಕ್ಷನ್ ಆಗಿಲ್ಲ ಅಂದರೆ ಒಯ್ದು ಅವಶ್ಯಕತೆ ಇರೋಂಗಿಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ, ಹೈಯರ್ ಎಜುಕ್ಷನ್ ಆಗಿತ್ತಂದ್ರೆ ನಿಮ್ದು ಏನಾದರೂ BA ಅಥವಾ BCom ಅಥವಾ BSc ಏನಾರ ನಿಮ್ದು ಮುಗಿದಿತ್ತಂದ್ರೆ, ಅದು ಕಂಪ್ಲೀಟ್ ಆಗಿತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಕ್ಸ್ ಕಾರ್ಡ್ ಇದ್ರೂ ಸಹಿತ ನೀವು ತೆಗೆದುಕೊಂಡು ಹೋಗ್ರಿ. ಅದೇ ರೀತಿಯಾಗಿ ನೆಕ್ಸ್ಟ್ 4ನೇ ನಂಬರ್ ಏನಪ್ಪ ಅಂದ್ರೆ, ಸ್ಕೂಲ್ PUC ಕಾಲೇಜ್ ಲಿವಿಂಗ್ ಸರ್ಟಿಫಿಕೇಟ್, LC ಅಥವಾ TC ಅಂತೀವಿ. LC ಅಂದರೆ ಲಿವಿಂಗ್ ಸರ್ಟಿಫಿಕೇಟ, TC ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ, ಎರಡೂ ಒಂದು 4ನೇ ನಂಬರ್ ಕಾಲಮ್ದಲ್ಲಿರೋದು. ಆಮೇಲೆ ನೆಕ್ಸ್ಟ್ 5 ನಂಬರ್ ಕಾಲಮ್ ಏನಪ್ಪ ಅಂದ್ರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಸ್ಕೂಲ್ ಕ್ಯಾರೆಕ್ಟರ್ ಅಂದರೆ ಹೆಡ್ ಮಾಸ್ಟರ್ ಕಡೆಯಿಂದ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆಸ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ, 6ನೇದು ಸರ್ಪಂಚ್ ಕ್ಯಾರೆಕ್ಟರ್ ಅಂದರೆ ಪಂಚಾಯತಿ ಕ್ಯಾರೆಕ್ಟರ್ ಅಂತೀವಿ. ನಿಮ್ಮ ಊರಿನಾಗ ಪಂಚಾಯತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೆಂಗಿರ್ಬೇಕು ಅಂದ್ರೆ, ಎಲ್ಲ ಡಾಕ್ಯುಮೆಂಟು ಇಂಗ್ಲೀಷ್ನಾಗ ಇರಬೇಕು, ಅದು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪ ಅಂದ್ರೆ, 7ನೇದು ಡೊಮೇಶಿಯಲ ಆಮೇಲೆ ರೆಸಿಡೆನ್ಷಿಯಲ ಸರ್ಟಿಫಿಕೇಟ್ಗಳನ್ನ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ 8ನೇದು ಏನಪ್ಪ ಅಂದರೆ, ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಹೆಂಗಿರ್ಬೇಕಪ್ಪ ಅಂದರೆ ಇಂಗ್ಲೀಷ್ನಾಗ ಇರಬೇಕು. ಅದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ, ಪೊಲೀಸ್ ಸ್ಟೇಷನ್ ವೆರಿಫಿಕೇಷನು, ಅದಕ್ಕೆ ಸಂಬಂಧಪಟ್ಟಂಥ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ಹೋಗ್ಬೇಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಸೆಲ್ಫ್ ಅಪ್ಡೇಟ್ ಫಾರ್ಮನ್ನು ಸಹಿತ ನೀವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, NCC A ಅಥವಾ B ಅಥವಾ C ನಿಮ್ದು ಯಾವುದಾಗಿರ್ತದೆ NCC ಸರ್ಟಿಫಿಕೇಟ್ ಇದ್ದರೆ ಅವುಗಳನ್ನ ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ, ರಿಲೇಷನ್ ಸರ್ಟಿಫಿಕೇಟ್ ಇತ್ತಂದರೆ, ತಂದೆ ಅಥವಾ ಅಣ್ಣ ಆರ್ಮಿ ಒಳಗೆ ಜಾಬ್ ಮಾಡ್ತಿದ್ದಂದ್ರೆ ಆ ರೀತಿ ಇದ್ರೂ ಸಹಿತ ರಿಲೇಷನ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಅದರ ನಂತರ ನೆಕ್ಸ್ಟ್ ಬರೋದು ಮತ್ತೇನಪ್ಪ ಅಂದರೆ, ಅಪ್ಡೇಟ್ ಬರ್ತದೆ NCC ರಿಲೇಷನ್ ಯಾರು ಇರ್ತದೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟನ್ನು ನೀವು ಮಾಡಿಕೊಡ್ಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಮಾಡಪ್ಪ ಅಂದ್ರೆ, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅಂದರೆ ನಿಮ್ಮದು ಇನ್ನೂ ಮ್ಯಾರೇಜ್ ಆಗಿಲ್ಲ, ಮದುವೆ ಆಗಿಲ್ಲ ತಿಳಿಸಿಂದ ಅನ್ಮ್ಯಾರಿಡ್ ಸರ್ಟಿಫಿಕೇಟನ್ನು ತೆಗೆಸ್ಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಕನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ, ಆಧಾರ್ ಕಾರ್ಡ ಒಯ್ಯಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡನ್ನು ಒಯ್ಯಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ, ನಾಮಿನಿ ಅಂದರೆ ನಿಮ್ಮ ತಾಯಿ ತಂದೆ ನಿಮ್ಮ ಬ್ರದರು ಯಾರು ನಾಮಿನಿ ಕೊಡ್ತೀರಿ ಅವರ ಆಧಾರ್ ಕಾರ್ಡನ್ನು ಸಹಿತ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ, ಪ್ಯಾನ್ ಕಾರ್ಡ ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಸೆಲ್ಫ್ ಫೋಟೋಗ್ರಾಫ್ ಎಷ್ಟು ಇರಬೇಕಪ್ಪ ಅಂದರೆ 20 ಫೋಟೋ ಇರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ GP ಫೋಟೋ ಸಹಿತ 20 ಕೇಳಿದ್ದಾರೆ, ಈಚ್ ಮೆಂಬರ್ಸ್ ಅಂದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ,
ಫೈಲ್ ಕವರನ್ನು ಒಂದು ಕವರನ್ನು ಅದು ಬ್ಲೂ ಕಲರ್ ಕವರ್ ಇರೋ ಫೈಲ ಆ ಕವರನ್ನು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಅಂದರೆ ಕಾಲ್ ಆಫ್ ಲೆಟ್ರ್ ಅವ್ರು ಕೊಡ್ತಾರೆ. ನೀವು ಆದಮೇಲೆ ಒಟ್ಟು 22 ಡಾಕ್ಯುಮೆಂಟ್ಗಳ ಒಂದು ಲಿಸ್ಟನ್ನು ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಏನಪ್ಪ ಅಂದರೆ ಇಲ್ಲಿ ಫೈಲ್ ಸಹಿತ 2 ಒಯ್ಬೇಕು, ಬ್ಲೂ ಕಲರ್ ಫೈಲನ್ನು 2 ಒಯ್ಬೇಕು. ಆಮೇಲೆ ಕಾಲ್ ಆಫ್ ಲೆಟ್ರ್ ಸಹಿತ ಅವ್ರು ಕೊಡ್ತಾರೆ. ಪ್ರತಿಯೊಂದು ಜೆರಾಕ್ಸ್ 3 ಸೆಟ್ಟನ್ನು ತೆಗೆದುಕೊಂಡು ಹೋಗಬೇಕು. ಅಭ್ಯರ್ಥಿಗಳಿಗೆ ನಿಮ್ಗೆ ಟೈಮ್ ಕೊಡ್ತಾರೆ, ಹೆದರುವಂಥ ಅವಶ್ಯಕತೆ ಇಲ್ಲ. ಅಗ್ನಿವೀರರಾಗಿ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿ ವತಿಯಿಂದ ಮತ್ತೊಮ್ಮೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ನೀವು ಇಂಡಿಯನ್ ಆರ್ಮಿ ಸೇರುವ ಕನಸು ನನಸಾಗಿದೆ ಅಭ್ಯರ್ಥಿಗಳೇ. ನಿಮ್ಮ ಗುರಿಯನ್ನು ಮುಟ್ಟಿದ್ರಿ, ಮುಂದೆ ಭಾರತಾಂಬೆ ಸೇವೆಯನ್ನು ಮಾಡಿ ಅಂತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ರತಿನಿತ್ಯ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಗಮನಿಸ್ತಾ ಇರಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.